ಆ ಮಾಡಿ. ಪುಟಿ, ಈ ತರ ನನ್ನ ಮಗಳು ನನಗೆ ಕೈ ತೂತ್ ಕೊಡ್ತಾಳೆ ಅನ್ನೋದಾದ್ರೆ ಎಷ್ಟು ಸಾರಿ ಬೇಕಾದ್ರೂ ಅವಮಾನ ಅನುಭವಿಸ್ತೀನಿ. ಹಾಗಾದ್ರೆ ನಿಮ್ಗಿನ್ನೂ ಸಮಾಧಾನ ಆಗಿಲ್ವಾ? ಇವಳ ಮೇಲೆ ಆಣೆ ಅಮ್ಮ, ನನಗೇನು ಬೇಸರ ಇಲ್ಲ. ಅಪ್ಪ ಮಗಳು ಏನಾದ್ರೂ ಮಾಡ್ಕೊಳ್ಳಿ, ನನ್ ಮೇಲೆ ಯಾಕೆ ಆಣೆ ಇಡ್ತೀರಾ? ಪುಟೆ, ಇವತ್ತು ನೀನೇನು ಹೇಳು, ಊಟದ ರುಚಿ ಬೇರೆ ತರನೇ ಇದೆ. ದಿನ ನಾನು ಇದೇ ಅಡ್ಗೆನೆ ಮಾಡೋದು. ನೀನ್ ಮಾಡಿದ ಅಡಿಗೆನ ಇದು? ಹೂ ಅಪ್ಪ, ಅಮ್ಮನೇ ಮಾಡಿದ್ದು. ಅದೇ ಅನ್ಕೊಂಡೆ ನಾನು. ನನ್ನ ಮಗಳು ಏನಾದ್ರೂ ಅಡಿಗೆ ಮಾಡಿದ್ರೆ ಇಷ್ಟೆಲ್ಲ ಉಪ್ಸುರಿಯಲ್ಲ, ಇವಳದೇ ಕೆಲಸ ಅಂತ. ನಾನ್ ಮಾಡೋ ಅಡ್ಗೆ ಬಗ್ಗೆನೆ ಮಾತಾಡ್ತಿದ್ದೀರಲ್ವಾ? ನಾಳೆ ಕಾಫಿಗೆ ಉಪ್ಪ ಕೊಡ್ತೀನಿ ರೀ. ಅಡಿಗೆ ನೀನೇ ಮಾಡಿರೋದು ಚೆನ್ನಾಗೂ ಇದೆ, ಆದ್ರೆ ನನ್ನ ಮಗಳು ಕೈ ತೂತಲ್ವಾ, ರುಚಿನೇ ಬ್ಯಾರೆ. ಅಪ್ಪ, ಏನಿಲ್ಲ ಪುಟ್ಟೆ, ನೀನು ಕೃಷ್ಣನ್ ಜೊತೆ ಚೆನ್ನಾಗಿ ಬಾಳ್ಬೇಕು ಅಷ್ಟೇ. ಅಷ್ಟೇ ನನ್ನ ಮನಸ್ಸಿನಲ್ಲಿರೋದು. ಅಪ್ಪ, ನೀವೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಕೃಷ್ಣ ಭಾವನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾನಲ್ಲ, ಎಲ್ಲ ಸರಿ ಹೋಗತ್ತೆ. ನನ್ ಕೂಡು ಕುಟುಂಬದ ಕನ್ಸ್ ಕೂಡ ನನ್ಸಾಗತ್ತೆ, ನೋಡ್ತಾ ಇರು. ಇವಾಗ ಆ ಮಾಡಿ. ಮಾತಾಡ್ತಾ ಮಾತಾಡ್ತಾ ತಟ್ಟೆನೇ ಖಾಲಿ ಆಯ್ತು. ಇನ್ನೊಂದ್ ಸ್ವಲ್ಪ ಹಾಕೊಂಡ್ ಬರ್ತೀನಿ. ನನಗೂ ಹೊಟ್ಟೆ ತುಂಬಿದೆ, ಸಾಕು. ನನ್ಗೆ ಹೊಟ್ಟೆ ತುಂಬಿಟ್ಟೈತೆ, ಸಾಕು. ವಂಶಿ, ನೀನ್ ಹೋಗ್ ಮಲ್ಕೋ, ಲೇಟ್ ಆಯ್ತು. ಸರಿ ಆಯ್ತು, ನೀವಿಬ್ರು ಮಲ್ಗದ್ಮೇಲೆನೆ ನಾನ್ ಮಲ್ಕೊಳ್ಳೋದು. ನೀನ್ ಮೊದ್ಲು ಹೋಗ್ ಮಲ್ಕೋ, ಆಮೇಲೆ ಕೃಷ್ಣ ತಪ್ಪು ತಿಳ್ಕೊತಾನೆ. ಅವನ್ ಏನಾದ್ರೂ ತಿಳ್ಕೊಳ್ಳಿ, ನಾನ್ ನಿಮ್ನ ಮಲಗ್ಸೇ ಹೋಗೋದು. ಮಲ್ಕೊಳ್ಳಿ ನೀವಿಬ್ರಿಗ. ನೀವ್ ಮಲ್ಗದ್ಮೇಲೆನೆ ನಾನು ಇಲ್ಲಿಂದ ಹೋಗೋದು. ಮಲ್ಕೊಳ್ಳಿ. ಬಂದೆ. ಹುಡುಗಿ ಹೀಗಟ ಮಾಡ್ತಾಳೆ. ಆಯ್ತಪ್ಪ, ಮಲಗ್ಬಿಡೋಣ. ಸರಿ. ಅಬ್ಬ ಅಬ್ಬಾ, ಬಿಡಮ್ಮ, ನಾವೇನ್ ಚಿಕ್ಕ ಮಕ್ಳ, ಮಲ್ಕೋತಿ ಹೋಗ್. ಮಲ್ಕೊಮ್ಮ ಸುಮ್ನೆ. ಅಪ್ಪ, ನೀವೇನು ಯೂನಿಫಾರ್ಮ್ ಹಾಕೊಳ್ಳೋ ತರ ಶಲ್ಯ ಮಲ್ಕೊಳ್ಳುವಾಗ ಹಾಕೋಬೇಕಾ? ಕೊಡಿ ಇಲ್ಲಿ ಅದನ್ನ. ತಗೋ. ಮಲ್ಕೊಳ್ಳಿ. ಅಪ್ಪ, ಕಣ್ಮುಚ್ಕೊಳ್ಳಿ. ನಾನು ನೋಡಿದ ಮೊದಲ